ಫಸ್ಟ್ ಕ್ವಶನ್ ನಾನು ಇದರಿಂದನೇ ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ಕರೆಂಟ್ಲಿ ನನಗೊಂದು ಬೈಕ್ ಬೇಕು. ಬಟ್ ಇಂಡಿಯನ್ ಮೈಂಡ್ ಸೆಟ್ ಯಾವ ಥರ ಇದೆ ಅಂದರೆ, ನಾವು ಬೈಕ್ ತೊಗೋಬೇಕಾದ್ರೆ ನಮ್ಮ ಪರ್ಪಸ್ ನೋಡಲ್ಲ. ADV ಬೈಕ್ ಬೇಕಾ, ಅಥವಾ ನೇಕೆಡ್ ಬೈಕ್ ಬೇಕಾ, ಫುಲ್ಲಿ ಫೇರ್ಡ್ ಬೇಕಾ, ಕ್ರೂಸರ್ ಬೇಕಾ, ಸ್ಕ್ರ್ಯಾಮ್ಲರ್ ಬೇಕಾ, ಏನೂ ನೋಡಲ್ಲ. ಸುಮ್ಮನೆ ಒಂದು 3 ಲಕ್ಷದ ಬಜೆಟ್ ಇದೆ ಗುರು, ಯಾವ ಬೈಕ್ ಬೇಕು ಅಂತ ನೋಡಿದ್ರೆ ಆ ಬಜೆಟ್ ಎಷ್ಟೆಷ್ಟು ಬರುತ್ತೆ ಎಲ್ಲ ನೋಡ್ತೀವಿ. 2 ಲಕ್ಷ ನೋಡ್ತೀವಿ. ವಾಟ್ ಈಸ್ ದ ರೈಟ್ ವೇ ಟು ಸೆಲೆಕ್ಟ್ ಅ ಬೈಕ್? ಸೊ ಬ್ರೋ, ನೀವು ಕ್ವಶನ್ ಕೇಳಿದ್ರಲ್ವಾ, ಇದು ಆ್ಯಕ್ಚುಲಿ ಡೀಟೇಲ್ಡ್. ಓಕೆ, ಯೂಶ್ವಲಿ ಹೆಂಗ್ ಕ್ವಶನ್ ಬರುತ್ತೆ ಅಂದರೆ, ಕ್ವಶನ್ ಅಂತಲ್ಲ, ಡಿಸ್ಕಷನ್ ಬರೋದೇ ಹೆಂಗೆ ಅಂದರೆ, ಯಾವ್ದು ಬೆಸ್ಟ್ ಬೈಕು ಕರೆಕ್ಟ್. ಅದು ಹೇಳೋಕ್ಕಾಗಲ್ಲ. ಸಿ, ಫ್ರಮ್ ಮೈ ಪರ್ಸ್ಪೆಕ್ಟಿವ್ ಅಟ್ ಲೀಸ್ಟ್, ಬೈಕ್ಸ್ ಆರ್ ಆಲ್ಸೋ ಲೈಕ್ ಹ್ಯೂಮನ್ ಬೀಯಿಂಗ್ಸ್. ದೇ ಹ್ಯಾವ್ ದೇರ್ ಓನ್ ಕ್ಯಾರೆಕ್ಟರ್ಸ್, ದೇ ಹ್ಯಾವ್ ದೇರ್ ಓನ್ ಫ್ಲಾಸ್. ಅವ್ರದ್ದೇ ತಪ್ಪುಗಳಿರುತ್ತೆ, ಅವ್ರದ್ದೇ ಕುಂದುಕೊರತೆಗಳಿರುತ್ತೆ. ಮನುಷ್ಯರ ಜೊತೆ ಹೆಂಗೆ ನಾವು ಅಡ್ಜಸ್ಟ್ ಆಗಬೇಕೋ, ಅವ್ರ ಕಾಂಪ್ರಮೈಸಸ್ ಆಗಬೇಕು, ಅದೇ ಥರ ಬೈಕ್ ಕೂಡ. ಸೊ ಯಾರಿಗೆ ಆದರೂ ಬೈಕ್ ಬೇಕು ಅಂದಾಗ ರೈಟ್ ವೇ ಟು ಸ್ಟಾರ್ಟ್ ಅಂತಂದರೆ, ಫಸ್ಟು ನಿಮ್ಗೇನು ಬೇಕು, ಅದರಿಂದ ಏನಕ್ಕೆ ಯೂಸ್ ಮಾಡ್ತೀರಾ? ಸಿಟಿಲಿ ಓಡಿಸ್ತೀರಾ, ಹೈವೇಲಿ ಓಡಿಸ್ತೀರಾ, ನಿಮ್ಮ ಮೈಲೇಜ್ ಏನು ಬೇಕು, ನೀವು ಎಷ್ಟು ಖರ್ಚು ಮಾಡ್ಬೋದು, ಲೆಕ್ಸೆ ಮಂತ್ಲಿ ಆರ್ ವೀಕ್ಲಿ ಏನು ಖರ್ಚು ಮಾಡ್ಬೋದು, ಕಂಫರ್ಟ್ ಬೇಕಾ, ಒಬ್ಬರೇ ಓಡಿಸ್ತೀರಾ, ಇಬ್ಬರು ಓಡಿಸ್ತೀರಾ, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಎಲ್ಲರದು ಒಪಿನಿಯನ್ ತಗೊಳ್ಳಿ. ದೆರ್ ಆರ್ ಮಲ್ಟಿಪಲ್ಸೇ ಮೀಡಿಯಾ, ಯೂಟ್ಯೂಬ್ ಇರ್ಬೋದು, ಅವ್ರ ಫ್ರೆಂಡ್ಸ್ ಇರ್ಬೋದು, ಎಲ್ಲ ಕಡೆಯಿಂದ ಒಪಿನಿಯನ್ ಸಿಗುತ್ತೆ. ಬಟ್ ಎಂಡ್ ಆಫ್ ದ ಡೇ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂತಂದರೆ, ತುಂಬ ಒಪಿನಿಯನ್ ಬಯಸ್ಟಾಗಿ ಹೋಗ್ತಾರೆ. ಐ ಥಿಂಕ್ ಅದು ಮಾಡಬಾರ್ದು. ಅಂದರೆ ಒಂದು ಬ್ರ್ಯಾಂಡ್ ಯಾವುದೋ ಯಾರೋ ಒಬ್ರು ಯೂಟ್ಯೂಬರ್ ಚೆನ್ನಾಗಿಲ್ಲ ಅಂತ, Exactly. ಅಂದರೆ ಮೈಂಡ್ ಎಲ್ಲರೂ ಫಿಕ್ಸ್ ಆಗಿಬಿಡುತ್ತೆ ಚೆನ್ನಾಗಿ. ಎಕ್ಸಾಕ್ಟ್ಲಿ, ಹಂಗೆ ಮಾಡಬಾರ್ದು. ನೀವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಸಮ್ಟೈಮ್ಸ್ ಕಷ್ಟ ಆಗ್ಬೋದು. ನಿಮ್ಮ ಕೇಸಲ್ಲೇ ಫಾರ್ ಎಕ್ಸಾಂಪಲ್ ಟೆಸ್ಟ್ ಗಾಡಿ ಸಿಗ್ತಿಲ್ಲ, ಚೂರು ಪೇಷನ್ಸ್ ಇದ್ದರೆ ಆಮೇಲೆ ಕಷ್ಟಪಡೋದು ತಪ್ಪುತ್ತೆ, ಅವ್ರು ರಿಗ್ರೆಟ್ ಮಾಡೋದು ತಪ್ಪುತ್ತೆ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು, ಎಲ್ಲ ಗಾಡಿಗಳಿಗೂ ಅದರದ್ದೇ ಕ್ಯಾರೆಕ್ಟರ್ಸ್ ಇರುತ್ತೆ, ಫ್ಲಾಸ್ ಇರುತ್ತೆ. ಕೊನೆಗೆ ಎಂಡ್ ಆಫ್ ದ ಡೇ ಓಕೆ, ಈ ಫ್ಲಾ ನನಗೆ ಓಕೆ. ಸೇ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು KTM ಅಡ್ವೆಂಚರ್, ಲೋ ಆ್ಯಂಡ್ ಟಾರ್ಕ್ ಇಲ್ಲ, ಜೆನ್ವನ್. ಐ ಆಮ್ ಓಕೆ ವಿತ್ ದ ಫ್ಲಾ. ಏನಕ್ಕೆ ನಾನು ಅದನ್ನ ತೆಗಿಯೋದೇ ಹೈವೇಸ್ಗೆ ಮಾತ್ರ, ಸಿಟಿಯಲ್ಲಿ ನೀವು ಇರೋದು ಮೈಸೂರಲ್ಲಿ, ಅದಕ್ಕೆ ಲೋ ಆ್ಯಂಡ್ ಟಾರ್ಕ್ ಅಷ್ಟು ಮ್ಯಾಟರ್ ಆಗಲ್ಲ. ಬಟ್ ಬೆಂಗಳೂರು ಆಗಲ್ಲ. ಒಂದು ಓವರ್ ಹೀಟಿಂಗ್ ಇಶ್ಯೂಸ್ ಸಿಟಿಲಿ ಕಂಪ್ಲೇಂಟ್ ಮಾಡ್ತಿಲ್ಲ. ಓಕೆ, ಎನಿ ಹೈ ಕೆಪಾಸಿಟಿ ಇಂಜಿನ್ ವಿತ್ ಹೈ ಕಂಪ್ರೆಷನ್ ರೇಷಿಯೋ ವಿಲ್ ಕಮ್ ವಿತ್ ಹೀಟಿಂಗ್ ಇಶ್ಯೂಸ್. ಕರೆಕ್ಟ್. ಸೊ ಐ ಆಮ್ ಅಕ್ಸೆಪ್ಟಿಂಗ್ ಇಟ್. ನಾನು ಅದನ್ನ ಒಪ್ಕೋತಾ ಇದ್ದೀನಿ. ನೋಡಪ್ಪ, ಇದರಲ್ಲಿ ಕುಂದು ಕೊರತೆ ಇತ್ತು, ನನಗೆ ಅದು ಓಕೆ, ನನ್ನ ಸಮಾಧಾನ. ಅದರಿಂದ ನಾನು ಮುಂದೊಂದು ದಿನ ತಗೊಂಬಿಟ್ಟೆ ಅಂತ ರೆಗ್ರೆಟ್ ಮಾಡಲ್ಲ. 3 ವರ್ಷ ಆಯಿತು, ನಾನು ಇವತ್ತು ತೆಗೆದ್ರು ಆ ಗಾಡಿನ ಇಲ್ಲಿಂದ ಇಲ್ಲಿ ತನಕ ಸ್ಮೈಲ್ ಮಾಡ್ತೀನಿ ಓಡಿಸುವಾಗ. ಐ ಡೋಂಟ್ ರಿಗ್ರೆಟ್. ಅದನ್ನು ಯೋಚನೆ ಮಾಡ್ಬೇಕಷ್ಟೆ. ಇವಾಗ ಎಲಿಫೆಂಟ್ ಇನ್ ದ ರೂಮಿಂದನೇ ಬೇರೆ ಬೇರೆ ಪ್ರಾಣಿಗಳ ಹತ್ರ ಬರೋಣ. ಬಿಕಾಸ್ ನನಗೂ ಕ್ಲೋಸ್ ಆಗಿರೋದು ರಾಯಲ್ ಎನ್ಫೀಲ್ಡ್. ಇವಾಗ J series ಇಂಜಿನ್ ಬಿಟ್ಟಿದ್ದಾರೆ ಆಫ್ಟರ್ 2025. ಕರೆಕ್ಟ್, ಬೆಟರ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಮಾರ್ಕೆಟಲ್ಲಿ ಜನ ವೇಗ ಆಗಿದ್ದಾರೆ. ನಾವು ಕಾಲೇಜಲ್ಲಿ ಎಲ್ಲರೂ ಓದ್ತಿರ್ಬೇಕಾದ್ರೆ ಕಾಂಟಿನೆಂಟಲ್ಲಿ ಇತ್ತು, ತುಂಬ ಕಡಿಮೆ ಜನ ಪಿಕ್ ಮಾಡೋರು. ಮೋಸ್ಟ್ಲಿ ಥಂಡರ್ಬರ್ಡ್, ಕ್ಲಾಸಿಕ್, ಡೆಸರ್ಟ್ ಸ್ಟಾರ್ಮ್, ಈ 3 ಗಾಡಿ ಇತ್ತು. ಇವಾಗ ಅವ್ರ ರೇಂಜೇ ಬೇರೆ ಇದೆ ಅಲ್ವಾ. ಲೈಕ್ ಅರೌಂಡ್ 11-12 ಬೈಕ್ಸ್. ಸಬ್ 350 cc ಇದೆ, 411 ಇದೆ, 450 ಇದೆ, 450 ಮೇಲೆ 650 cc ಇದೆ. ಅದೇ ಇಂಜಿನಲ್ಲಿ 3 ಗಾಡಿ ಇದೆ, ಅದೇ ಪ್ರೈಸ್ ರೇಂಜಲ್ಲಿ. 750 ಬರುತ್ತೆ, 750 ಬರ್ತಾ ಇದೆ. 80+ SKUs ಇದೆ ಗುರು ಅವ್ರದ್ದು. ಹೌದಾ? ಓ ಮೈ ಗಾಡ್. ಸೊ ಕಮೆಂಟ್, ಲೆಟ್ಸ್ ಟಾಕ್ ರಾಯಲ್ ಎನ್ಫೀಲ್ಡ್. ಸೊ ರಾಯಲ್ ಎನ್ಫೀಲ್ಡ್ ಓನರ್, 2013 ಥಂಡರ್ಬರ್ಡ್. ಮೈಸೂರಿಗೆ ಫಸ್ಟ್ ಗಾಡಿ ನಂದೇ ಇತ್ತು. ಬ್ಲೂ ಕಲರಾ? ಬ್ಲ್ಯಾಕ್ ವಿತ್ ದ ಬಿಗ್ ಟ್ಯಾಂಕ್. ಐ ಹ್ಯಾಡ್ ಇಟ್ ಫಾರ್ 10 years. 10 ವರ್ಷ ಇತ್ತು. ಅದಕ್ಕೆ ಎಲ್ಲ ಏನೇನು ಮಾಡಿಫೈ ಮಾಡ್ಬೋದು ಎಲ್ಲ ಮಾಡಿದೆ. ಬಿಕಾಸ್ ಆವಾಗ ನಮಗೆ ಬೇರೆ ಆಪ್ಷನ್ಸ್ ಇರಲಿಲ್ಲ. 350 cc ಅಂದರೆ ಡ್ಯೂಕ್ 390 ಬಿಟ್ಟರೆ ಇದು ಒಂದೇ ಇದ್ದಿದ್ದು. ಅವಾಗಿನ ರೋಡ್ ಕಂಡೀಷನ್ಸ್ಗೆ ದಿಸ್ ಇಸ್ ಲೈಕ್ 2013 80-90 ವಾಸ್ ದಿ ಸ್ವೀಟ್ ಸ್ಪಾಟ್. ಕರೆಕ್ಟ್. ಇವತ್ತು ಹಂಗಿಲ್ಲ, ಸಿಚುವೇಶನ್ ಅಷ್ಟು ಚೇಂಜ್ಡ್. ಲೈಕ್ ಎಲ್ಲ ಕಡೆ ಹೈವೇಸ್ ಚೆನ್ನಾಗಿದೆ, ರೋಡ್ಸ್ ಚೆನ್ನಾಗಿದೆ. ಐ ಮೀನ್ ಲೀಗಲಿಟಿ ಐ ಆಮ್ ನಾಟ್ ಶ್ಯೂರ್, ಬಟ್ ಸ್ಟಿಲ್ ವಿ ಕ್ಯಾನ್ ಕೀಪ್ 100-110 ಕ್ರೂಸಿಂಗ್ ಸ್ಪೀಡ್ ಅಟ್ ಅ ವೆರಿ ಸೇಫ್ ಪೇಸ್. ಸ್ವಲ್ಪ ಸೆನ್ಸಿಬಲ್ ಆಗಿ ಓಡಿಸೋದಿದ್ರೆ. ಕನ್ಸಿಡರಿಂಗ್ ದಟ್ ಇವಾಗ ಎಲ್ಲ ಗಾಡಿಯಲ್ಲಿ ABS ಸ್ಟ್ಯಾಂಡರ್ಡ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ. ಅಗೈನ್ ABS ಇಸ್ ಆಲ್ಸೋ ಒಂದು ಸ್ವಲ್ಪ ಬೇಗ ಸ್ವಿಚ್ ಆನ್ ಆಗುತ್ತೆ, ಅದು ಇರುತ್ತೆ. ಡಿಪೆಂಡ್ಸ್ ಆನ್ ಹೌ ದ ವೆಹಿಕಲ್ ಅವ್ರದ್ದು ಕ್ಯಾಲಿಬ್ರೇಷನ್ ಹೆಂಗಾಗಿರುತ್ತೆ ಅಂತ. ಆ್ಯಂಡ್ ABS ಒಂದು ಮಿಸ್ಕನ್ಸೆಪ್ಷನ್ ಏನಂದರೆ, ಇಟ್ ಈಸ್ ಸೇಫ್. ಎಸ್, ಇಟ್ ಈಸ್ ಸೇಫ್, ಬಟ್ ಇಟ್ ವಿಲ್ ಇನ್ಕ್ರೀಸ್ ದ ಬ್ರೇಕಿಂಗ್ ಡಿಸ್ಟೆನ್ಸ್. ಇದು ತುಂಬ ಜನ ಮಿಸ್ ಮಾಡ್ತಾರೆ. ಬಿಕಾಸ್ ABS ಆ್ಯಕ್ಟ್ಸ್ ಲೈಕ್ ಇಂಟರಪ್ಟಿಂಗ್ ಡಿವೈಸ್. ಸ್ಕಿಡ್ ಆಗಕ್ಕೆ ಬಿಡಲ್ಲ, ಅದರಿಂದ ನಿಮ್ಗೆ ಬ್ರೇಕಿಂಗ್ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಅದು ತಲೆಯಲ್ಲಿ ಇಟ್ಕೊಂಡು ಗಾಡಿ ಓಡಿಸ್ಬೇಕು, ಆಯ್ತಾ. ಇದು ಯಾರಿಗೆ ಮೇನ್ ಅಂದರೆ, ವಿತೌಟ್ ABS ಓಡಿಸ್ ಅಭ್ಯಾಸ ಆಗಿರೋರಿಗೆ ಅಡ್ಜಸ್ಟ್ ಆಗೋದು ಕಷ್ಟ. ಡ್ರಮ್ ಬ್ರೇಕ್ ಯೂಸ್ ಮಾಡಿ. ಡ್ರಮ್ ಅಂತಲ್ಲ, ಡಿಸ್ಕೇ ವಿತೌಟ್ ABS. ಅದಕ್ಕೆ ರೇಸಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ABS ಪ್ಲಗ್ ಕಿತ್ತಾಕ್ಬಿಡ್ತೀವಿ. ಎಕ್ಸಾಕ್ಟ್ಲಿ. ಯಾಕಂದ್ರೆ you are so much in control of your bike. You don't want a secondary device that is interrupting. ನಿಮಗೆ ಗೊತ್ತು ಎಲ್ಲಿ ಬ್ರೇಕ್ ಮಾಡಿದ್ರೆ ಎಲ್ಲಿ ನಿಂತ್ಕೊಳ್ಳುತ್ತೆ ಅಂತ, ಯು ನೋ. ನಾನು ಆನೆಸ್ಟ್ಲಿ ಪ್ರಾಬಬ್ಲಿ ವಿ ಆರ್ ಮೋರ್ ಕಾನ್ಫಿಡೆಂಟ್ ಇನ್ ಅ ಬೈಕ್ ವಿತೌಟ್ ABS. ಐ ಮೈಟ್ ಬಿ ರಾಂಗ್ ಅಗೇನ್.
ನಾನು ಎಡ್ವರ್ಟ್ ಮಾಡಿದ್ದೀನಿ ABS ಇರೋ ಗಾಡೀಲಿ. ಏನಕ್ಕೆ ಅಂದರೆ ಬ್ರೇಕಿಂಗ್ ಡಿಸ್ಟೆನ್ಸ್ ಜಾಸ್ತಿ ಅನ್ನೋದು ತಲೆಯಲ್ಲಿ ಇಟ್ಕೊಂಡಿರಲ್ಲ. ಸೊ ಇಮಿಡಿಯೇಟ್ ಆಗಿ ಹೋಗಿ Exactly. ರೆಸ್ಪಾಂಡ್ ಮಾಡಲ್ಲ. ನಾನು ವೆರಿ ರೀಸೆಂಟ್ಲಿ 6-7 months ಬ್ಯಾಕ್, ಜಸ್ಟ್ ಅ ಡೇ ಬಿಫೋರ್ ಐ ವಾಸ್ ಅಬೌಟ್ ಟು ಗೋ ಟು ಮುನ್ನಾರ್, ಆಟೋ ಗೊತ್ತಲ್ಲ ನಮ್ಮಲ್ಲಿ, ಸೀದಾ ಹಿಂಗೆ ಬಂದರು. ನಾನು ಮಿಸ್ಕ್ಯಾಲ್ಕುಲೇಷನ್ ಆಯ್ತು, ಹೋಗಿ ಹೊಡೆದೆ. ಲಕ್ಕಿಲಿ ಏನು ಕೆಟ್ಟದಾಗ ಏನಾಗಲಿಲ್ಲ, ಗಾಡಿ ಚೂರು ಮೈನರ್ ಡ್ಯಾಮೇಜ್ ಆಯ್ತು ಅಷ್ಟೇ. ಸೊ ಇದನ್ನು ತಲೆಯಲ್ಲಿ ಇಟ್ಕೋಬೇಕು, ಒಂದು ಸೇಫ್ಟಿ. ABS ಇಸ್ ಸೇಫ್, ಎಸ್, ಬಟ್ ಇಟ್ ವಿಲ್ ಇನ್ಕ್ರೀಸ್ ದ ಬ್ರೇಕಿಂಗ್ ಡಿಸ್ಟೆನ್ಸ್. ಇದು ತಲೆಯಲ್ಲಿರಲಿ ಓಡ್ಸಕ್ಕೆ ಮುಂಚೆ. ಓಕೆ. ಒಂದು ಕಮಿಂಗ್ ಬ್ಯಾಕ್ ಟು ರಾಯಲ್ ಎನ್ಫೀಲ್ಡ್, ಅವ್ರದ್ದು ರೇಂಜ್ ಸಕ್ಕತ್ತಿದೆ. ಬೈಕು ಅಂತ ಬಂದಾಗ ಆಬ್ವಿಯಸ್ಲಿ ಸ್ವಲ್ಪ ಜನ ಫುಲ್ ಪೇಮೆಂಟ್ ಅಲ್ಲಿ ತಗೋತಾರೆ, ಸ್ವಲ್ಪ ಜನ ಡೌನ್ ಪೇಮೆಂಟ್ ಮಾಡಿ EMI ಕಟ್ಕೊಂಡು ತಗೋತಾರೆ. ಓವರ್ ಆಲ್ ಆಗಿ ಹೇಳಕ್ ಕೊಟ್ಟಿರೋದು, ಲೋನ್ ಅನ್ನೋದು ಪ್ರತಿಯೊಬ್ಬರಿಗೆ ಬೇಕು. ನಿಧಿ ವೃದ್ಧಿ ಅಂತ ಒಂದು ಬ್ಯೂಟಿಫುಲ್ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಕಂಪ್ನಿ ಇದೆ. ಇವ್ರು ನಿಮ್ಮ ಬೈಕಿಗೆ ಲೋನ್ ತೊಗೊಳಕ್ಕೆ ಹೆಲ್ಪ್ ಮಾಡದೇ ಇದ್ರು ಕೂಡ, ನಿಮ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ರೆ 2 ಕೋಟಿವರೆಗೂ ಲೋನ್ ತೊಗೊಳೋದಕ್ಕೆ ಹೆಲ್ಪ್ ಮಾಡ್ತಾರೆ. 100+ ಬ್ಯಾಂಕ್ಸ್ ಇದೆ, ಟೈಪ್ ಇದೆ, 20+ ಪ್ರಾಡಕ್ಟ್ಸ್ ಇದೆ. ಮೇನ್ ವಿಷಯ ಏನಪ್ಪಾ ಅಂದರೆ, ಇವ್ರದ್ದು ಯಾವುದೇ ಡಾಕ್ಯುಮೆಂಟೇಷನ್ ಇಲ್ಲ, ಜಾಸ್ತಿ ಟೈಮ್ ಆಗಲ್ಲ, ತುಂಬ ಬೇಗ ನಿಮಗೆ ಲೋನ್ ಸಿಗೋ ಥರ ಮಾಡ್ತಾರೆ. ಸೊ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ದರೆ ನಿಧಿ ವೃದ್ಧಿನ ಚೆಕ್ಔಟ್ ಮಾಡೋಕ್ಕೆ ಮರಿಬಿಡಿ. ಆಲ್ಸೋ ಈ ಸರ್ವಿಸ್ಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಸೊ ಇವ್ರಿಗೇನು ಪೇ ಮಾಡೋದು ಇಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀವಿ, ನೋಡಿ. ಹೇಗೆ ಇದರಲ್ಲಿ ಇನ್ನೊಂದು ಟಾಪಿಕ್ ಹೇಳ್ತೀನಿ. ನೀವು ಹೇಳಿದ್ರಿ ಅಲ್ಲ, ಗಾಡಿ ತಗೊಳಕ್ ಹೋಗ್ಬೇಕಾದ್ರೆ ಏನು ನೋಡ್ಬೇಕಂದಾಗ, ದಯವಿಟ್ಟು ನೀವು ಸ್ಪೆಕ್ ಶೀಟ್ ಓದಿ ನಂಬರ್ ಮೇಲೆ ಡಿಸಿಷನ್ಸ್ನ ಮಾಡಬೇಡಿ. ಇದು ರಾಯಲ್ ಎನ್ಫೀಲ್ಡ್ ಕೇಸಲ್ಲಿ ತುಂಬ ವ್ಯಾಲಿಡ್. ಕರೆಕ್ಟ್. ಏನಕ್ಕೆ ಅಂತ ಹೇಳ್ತೀನಿ. ನಂಬರ್ಸ್ ಮೈಟ್ ಲೈ. ನಿಮಗೆ ಸೇಮ್ 20 bhp ಮೈಟ್ ಫೀಲ್ ಡಿಫ್ರೆಂಟ್ ಇನ್ ಅ ಡಿಫ್ರೆಂಟ್ ಬೈಕ್. ಕರೆಕ್ಟ್. ಪ್ಲೀಸ್ ರೈಡ್ ಇಟ್, ಫೀಲ್ ಇಟ್. ಹೌದು. ಆಯಿತಾ? ರಾಯಲ್ ಎನ್ಫೀಲ್ಡ್ಸು ದೇ ಹ್ಯಾವ್ ಅ ವೆರಿ ವೈಡ್ ರೇಂಜ್. ಎಸ್, ಐ ಅಗ್ರಿ. ಅವ್ರು ಒಂದು ಕೆಲಸ ನನಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ, 350cc ಆ ಪವರ್ ಅವತ್ತೇನಿತ್ತು ಇವತ್ತು ಅಲ್ಲೇ ಇದ್ದಾರೆ, ಬಟ್ ಅವರ್ ಇನ್ಫ್ರಾಸ್ಟ್ರಕ್ಚರ್ ಹಸ್ ಮೂವ್ಡ್ ಆನ್. ಆ್ಯಂಡ್ ಬೆಂಗಳೂರು ಅಂತ ಸಿಟಿಲಿ ಟ್ರಾಫಿಕ್ ಓಡ್ಸೋಕ್ಕೆ ಅರ್ಧೆ ಗುಡ್ ಬೈಕ್ಸ್, ಐ ಆಮ್ ನಾಟ್ ಶೋರ್ ಬಿಕಾಸ್ ಆಫ್ ದ ಬಲ್ಕ್ ದ ಕ್ಯಾರಿ. ಈಸಿ ಮೆನೋರಬಿಲಿಟಿ ಇಲ್ಲ. ಕರೆಕ್ಟ್. ಸೊ ಈ ಕಡೆ ಪವರ್ ಸೇಮ್ ಸ್ಟೇಟಲ್ಲಿದೆ. ವೆನ್ 2010, 12, 13, 20 years ಬ್ಯಾಕ್ ಏನಿತ್ತು ಸೇಮ್. ಆ್ಯಂಡ್ ವೆಯ್ಟ್ ಈಸ್ ಆಲ್ಸೋ ಇನ್ ದ ಸೇಮ್ ಬಾಲ್ ಪಾರ್ಕ್, ಅರೌಂಡ್ 200 kilos. ಬಟ್ 450s ಬಿಟ್ರಲ್ಲ ಅವರು, ಸ್ವಲ್ಪ ಪವರ್ ಅದೇ ಜಾಸ್ತಿ ಇದೆ. ಬಟ್ ವೆಯ್ಟ್ ಈಸ್ ಅಗೇನ್ ಅರೌಂಡ್ 220 kilos ಇಸ್ ನಾಟ್ ಫಾರ್ ಎವ್ರಿ ಒನ್. ಓಕೆ. ಸೊ ಅದನ್ನ ಸ್ವಲ್ಪ ನೀವು ತಡಿಬೋದು, ಗಾಡಿನ ಮೆನ್ಯೂರ್ ಮಾಡ್ಬೋಡೋದು, ಈ ಕೇಪಬಿಲಿಟಿ ಇದ್ರೆ ಇಟ್ ಈಸ್ ಗುಡ್. ಹಿಮಾಲಯನ್ ಈಸ್ ಅ ವೆರಿ ಗುಡ್ ಹೈವೇ ಮೆಷಿನ್. ಸಿಟಿಲಿ ಓಡಿಸ್ಬೋದಾ? ಇಟ್ಸ್ ಅಪ್ ಟು ಜಾಸ್ತಿ ಇದೆ, ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ಇಟ್ಸ್ ಅಪ್ ಟು ದ ರೈಡರ್ಸ್ ಸ್ಕಿಲ್ ಅಂಡ್ ಹೌ ಯು ಕ್ಯಾನ್ ಮ್ಯಾನ್ಯೂವರ್ ಇಟ್. ಇಟ್ಸ್ ನಾಟ್ ದಿ ಈಸಿಯೆಸ್ಟ್ ಇನ್ ದ ಸಿಟಿ. ವಾಟ್ ಅಬೌಟ್ ಗೆರಿಲ್ಲಾ 450? ಗೆರಿಲ್ಲಾ ನಂಗೆ ತುಂಬಾ ಇಷ್ಟ ಆಯ್ತು, ಓಡಿಸ್ದೆ. ಒಂಥರ ಅಂಡರ್ ರೇಟೆಡ್ ಗಾಡಿ ರಾಯಲ್ ಎನ್ಫೀಲ್ಡ್ ಇದರಲ್ಲಿ. ಪವರ್ ಚೆನ್ನಾಗಿದೆ, ಒಳ್ಳೆ ಅಜಿಲಿಟಿ ಇದೆ ಗಾಡಿದು. ಬಟ್ ಮಾರ್ಕೆಟ್ ಐ ಡೋಂಟ್ ನೋ, ಮೇ ಬಿ ದ ಲುಕ್ಸ್ ಆರ್ ಡಿಸೈನ್ ಅವ್ರು ತುಂಬ ಚಿಕ್ಕದಾಯಿತು ಗಾಡಿ, ಏನಾಯಿತು ಅಂತ ಗೊತ್ತಿಲ್ಲ. ಐ think they benchmarked it against Duke when they It actually came in to be a competition for the Duke. Duke. But ನಮ್ಮ ಜನರಿಗೆ ತುಂಬಾ ಕ್ಲಿಯರ್ ಇದೆ ಯಾವ ಕಂಪ್ನಿಯಿಂದ ಏನ್ ಬೇಕು ಅಂತ. ಎಕ್ಸಾಕ್ಟ್ಲಿ. ನೀನ್ ಆ ಕಂಪ್ನಿ ಬಿಟ್ಟು ನಿನ್ ಕಂಪ್ನಿ ಏನ್ ಸ್ಟ್ರೆಂತ್ಸ್ ಇದೆ ಅದನ್ನ ಬಿಟ್ಟು ಬೇರೆ ಮಾಡ್ಬೇಡ, ನಾವು ತಗೊಳ್ಳೋದು. ಅದು ಆಕ್ಚುಲಿ ಜನರ ಈ ತರ ಇದ್ ನೋಡಕ್ ಹೆಂಗಿದೆ ಡ್ಯೂಕ್ದು ಇನ್ನೊಂದು ಇದೆಲ್ಲ, ಅಂದ್ರೆ ಬಜಾಜ್ ಸ್ಕ್ವೇರ್ನ ಸ್ವಾಟ್ ಪಿಲ್ಲರ್ ಹೆಚ್ಚಿಂದ ಶುರು ಆಗತ್ತಲ್ಲ, ಸ್ಕ್ವೇರ್ ಸೇಮ್ ಅದ್ರದ್ದು ಸ್ವಲ್ಪ ಬಲ್ಕಿ ಇದೆ. ನೀವು ನೋಡಿದ್ರೆ ಟ್ಯಾಂಕ್ ಡಿಸೈನ್ ಎಲ್ಲ ಇಟ್ಸ್ ಕೈಂಡ್ ಆಫ್ ಅಲ್ಲಿಂದ ತಗೊಂಡು ರಾಯಲ್ ಎನ್ಫೀಲ್ಡ್ ಜೊತೆ ಒಂದು ಶೋರೂಮ್ ಅಲ್ಲಿ ಬಿಟ್ಟಾಗ ನಾಳೆ ದಿನ ಬಟ್ ನುಗ್ಗುತ್ತೆ ಚೆನ್ನಾಗಿ ಗಾಡಿ, ಅದು ಸುಯಿ ಅಂತ. ಬಟ್ ರಾಯಲ್ ಎನ್ಫೀಲ್ಡ್ ಇಂಡಿಯಾದಲ್ಲಿ IC ಇಂಜಿನ್ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಏನಿತ್ತು, ದೇ ಟುಕ್ ಇಟ್ ಟು ನೆಕ್ಸ್ಟ್ ಲೆವೆಲ್. ಒಂದು ಸಿಂಪಲ್ ಥಿಂಗ್ ಅಬ್ಸರ್ವ್ ಮಾಡಿ, ಎನಿ ಇಂಡಿಯನ್ ಕಂಪನಿ ದೇ ಡೋಂಟ್ ಹ್ಯಾವ್ ದೇರ್ ಓನ್ ಇಂಜಿನ್ ಅಬೌಟ್ 250-300cc. ಕರೆಕ್ಟ್. ಎಲ್ಲ ಬಾರೋಡೆ, ಯಾರ್ದು ಇಲ್ಲ. ಏನಕ್ಕೆ ನನ್ಗೆ ಇವತ್ತು ಅರ್ಥ ಆಗಲ್ಲ. ಇವ್ರು ಹೇಳ್ದಂಗೆ ದೆರ್ ಆರ್ ಇಂಜಿನಿಯರ್ಸ್ ಹೂ ಕ್ಯಾನ್ ಡೂ ಇಟ್. ಅದೊಂಥರ ಸ್ಟಿಗ್ಮಾನ ಅಥವಾ ಕಂಪ್ನಿಯಲ್ಲಿ ದೇ ಡೋಂಟ್ ವಾಂಟ್ ಟು ಡೂ, ಏನು ಗೊತ್ತಿಲ್ಲ. ಇಲ್ಲ, ಓನ್ಲಿ ರಾಯಲ್ ಎನ್ಫೀಲ್ಡ್ ಆಸೆಟ್. that is changing, bro. That is changing. Obviously that is changing. TVS has bought engine engineering ಅಂತ Italian company. They have ಅವ್ರದ್ದು ಇವಾಗ R&D ಪವರ್ ನೆಕ್ಸ್ಟ್ ಲೆವೆಲ್ ಗೊತ್ತಾಯ್ತು. They will be next the Mahindra of the two-wheeler bikes. Right. Changing now. But ಇದು ಒಂಚೂರು ಮುಂದೆ ಆಗಬೇಕಿತ್ತು. Being the lead, you know, India is the leading manufacturer of bikes. Bajaj, TVS, everyone exports everywhere. Hero. Everyone exports everywhere, but they don't have their own 250-300cc engine. ಅಲ್ಲ. ಸೊ ರಾಯಲ್ ಎನ್ಫೀಲ್ಡ್ ಇದೆ, ಅವರು ಇನ್ವೆಸ್ಟ್ ಮಾಡಿದ್ರು. ದ ವೇ ದೇ ಕೇಮ್ ಔಟ್ ಆಫ್, ಅವ್ರು ಎಲ್ಲಿದ್ರು ಏನಾದರೂ ಸಖತ್ತದು. ಅದು ಎನ್ಫೀಲ್ಡ್ ಟ್ವಿನ್ಸ್ ಇರ್ಬೋದು, ದ 450, ಅದ್ರ ಪ್ರಾಬ್ಲಮ್ಸ್ ಇದೆ, ಇಲ್ಲ ಅನ್ನಲ್ಲ.
ಸರ್ವಿಸ್ ಇಶ್ಯೂಸ್ ನಾನು ತೆಗಿಯೋದೇ ಇಲ್ಲ. ಇಂಡಿಯಾದಲ್ಲಿರೋ ಪಾಪ್ಯುಲೇಷನ್ಗೆ ಎಲ್ಲ ಕಂಪ್ನಿದು ಸರ್ವಿಸ್ ಇಶ್ಯೂಸ್ ಇದೆ. ಹೌದು ಅದು ಎವ್ರಿ ಕಂಪ್ನಿ. ನೀವು ಆಸ್ ಅ ಕಸ್ಟಮರ್ ನಿಂತ್ಕೊಂಡು ಬುಕ್ ಓದ್ಬಿಟ್ಟು ನನಗೆ ಈ ಸರ್ವಿಸಲ್ಲಿ ಇಷ್ಟ ಆಗಬೇಕು ಅಂತ ಮಾಡಿಸ್ಕೊಳ್ಳೋದಿದ್ರೆ ಬೈಕ್ ತಗೊಳ್ಳಿ.